ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಯಚೂರು ಜಿಲ್ಲೆಯ ಒಂದು ಪ್ರಮುಖ ತಾಲೂಕಾ ಕೇಂದ್ರವಾದ ಮಾನ್ವಿ ಸಾಂಸ್ಕೃತಿಕ ಮತ್ತು ಐತಿಹಾಸಿಕವಾಗಿ ತನ್ನದೇ ಆದ ವಿಶೇಷತೆಗಳನ್ನು ಹೊಂದಿದೆ. ಮಾನ್ವಿ ಪಟ್ಟಣ ಪ್ರಸಿದ್ಧ ಹರಿದಾಸರಾದ ಮತ್ತು ಶ್ರೀ ಹರಿಕಥಾಮೃತ ಸಾರದ ಕರ್ತೃಗಳಾದ ಶ್ರೀ ಜಗನ್ನಾಥದಾಸರ ಜನ್ಮಸ್ಥಳವಾಗಿದೆ. ಮಾನ್ವಿಯಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದ ಪುರಾತನ ಕಲ್ಲಿನ ಕೋಟೆ ಇದೆ. ಒಂದು ಕಾಲದಲ್ಲಿ ಭತ್ತದ ನಾಡು ಅಂತ ಖ್ಯಾತಿ ಪಡೆದಿದ್ದ ರಾಯಚೂರು ಜಿಲ್ಲೆಯ ಮಾನ್ವಿಯ ವ್ಯಾಪ್ತಿಯಲ್ಲಿಯೇ ತುಂಗಭದ್ರಾ ನದಿ ಹರಿತಾ ಇದ್ರು ಕಳೆದೆರಡು ದಶಕಗಳಿಂದ ನದಿಯಲ್ಲಿ ನೀರಿನ ಹರಿವೇ ಇಲ್ಲದಂತಾಗಿದೆ. ಕ್ಷೇತ್ರದಲ್ಲಿ ಹಲವು ನಾಲೆಗಳು ಒಣಗಿಬಿಟ್ಟಿವೆ. ಅದೂ ಅಲ್ಲದೆ ಕೆಲವು ಮುಚ್ಚಿ ಕೂಡ ಹೋಗಿವೆ. ಪಕ್ಕದಲ್ಲೇ ಇರುವ ತುಂಗಭದ್ರಾ ನದಿಯ ಎಡದಂಡೆ ನೀರಾವರಿ ಯೋಜನೆಯಿಂದ ಕ್ಷೇತ್ರದ ಪ್ರದೇಶಗಳಿಗೆ ನೀರು ತರುವ ನಾಯಕನಿಗಾಗಿ ಕ್ಷೇತ್ರದ ಜನರ ಬಯಕೆ ಇದೆ. ಇವೆಲ್ಲದರ ಹೊರತಾಗಿಯೂ ಈ ಕ್ಷೇತ್ರವನ್ನ 2023ರಲ್ಲಿ ಜಿ ಹಂಪಯ್ಯ ನಾಯ್ಕ್ ಮುಖಾಂತರ ಕಾಂಗ್ರೆಸ್ ಗೆದ್ದುಕೊಂಡಿದೆ. ಹಾಲಿ ಶಾಸಕ ಜಿ ಹಂಪಯ್ಯ ನಾಯ್ಕ್ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿರುವ ಜಿ ಹಂಪಯ್ಯ ನಾಯ್ಕ್ 3 ಸಾರಿ ಕಾಂಗ್ರೆಸ್ನಿಂದ ಗೆಲುವು ಸಾಧಿಸಿ ವಿಧಾನಸಭೆ ಪ್ರವೇಶ ಮಾಡಿದ್ದಾರೆ. 2008ರಲ್ಲಿ ಬಿಜೆಪಿಯ ಗಂಗಾಧರ ನಾಯ್ಕ್ ವಿರುದ್ಧ ಜಿ ಹಂಪಯ್ಯ ನಾಯ್ಕ್ ಗೆಲುವು ಸಾಧಿಸಿದ್ರು. ಇದಾದ ನಂತರ 2013ರಲ್ಲಿ ಜೆಡಿಎಸ್ನ ರಾಜಾ ವೆಂಕಟಪ್ಪ ನಾಯ್ಕ್ ವಿರುದ್ಧ ವಿಜಯದ ನಗೆ ಬೀರಿದ್ರು. 2018ರಲ್ಲಿ 3ನೇ ಬಾರಿಗೆ ಅಗ್ನಿ ಪರೀಕ್ಷೆಗಿಳಿದಿದ್ದ ಹಂಪಯ್ಯ ನಾಯ್ಕ್ ಜೆಡಿಎಸ್ನ ರಾಜಾ ವೆಂಕಟಪ್ಪ ನಾಯಕ ವಿರುದ್ಧ ಸೋಲು ಅನುಭವಿಸಿ ನಿರಂತರ ಗೆಲುವಿನಲ್ಲಿ ಹಿನ್ನಡೆ ಅನುಭವಿಸಿದ್ರು. ಆದರೆ 2026ರ ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧೆಗಿಳಿದು ಬಿಜೆಪಿಯ ಎ ಭಗವಂತರಾಯ್ ವಿರುದ್ಧ ಗೆಲುವು ಕಂಡಿದ್ದಾರೆ. ಕ್ಷೇತ್ರದ ರಾಜಕೀಯ ಇತಿಹಾಸ 1957ರಲ್ಲಿ ನಡೆದ ಮೊದಲ ಚುನಾವಣೆಯಿಂದ 1983ರ ಚುನಾವಣೆವರೆಗೂ ಕ್ಷೇತ್ರವನ್ನ ಕಾಂಗ್ರೆಸ್ ಯಾರಿಗೂ ಬಿಟ್ಟುಕೊಟ್ಟಿರಲಿಲ್ಲ. ಇದಾದ ನಂತರ ಬೇರೆ ಬೇರೆ ಪಕ್ಷಗಳು ಈ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿವೆ. ಇದರ ನಡುವೆಯೂ ಇದೀಗ ಈ ಕ್ಷೇತ್ರ ಮತ್ತೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಉಳಿದುಕೊಂಡಿದೆ. ಇದುವರೆಗೂ 15 ಶಾಸಕರು ಕ್ಷೇತ್ರವನ್ನು ಪ್ರತಿನಿಧಿಸಿದ್ದು, ಈ ಪೈಕಿ ಕಾಂಗ್ರೆಸ್ 11 ಬಾರಿ, ಜನತಾ ಪಕ್ಷ, ಜನತಾದಳ, ಜೆಡಿಎಸ್ ಹಾಗೂ ಸ್ವತಂತ್ರರು ತಲಾ ಒಮ್ಮೆ ಕ್ಷೇತ್ರವನ್ನ ಗೆದ್ದು ವಿಧಾನಸಭೆಯ ಮೆಟ್ಟಿಲೇರಿದ್ದಾರೆ. 1957ರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಸವರಾಜೇಶ್ವರ ಗೆಲುವು ಸಾಧಿಸಿದ್ರು. 1962ರ ಚುನಾವಣೆಯಲ್ಲೂ ಅವರೇ ಮತ್ತೊಮ್ಮೆ ಆಯ್ಕೆಯಾಗಿದ್ರು. 1967ರಲ್ಲಿ ಬಿ ಶರಣಬಸವರಾಜ್, 1972ರಲ್ಲಿ ಭೀಮಣ್ಣ ಸರಸಪ್ಪ, 1978ರಲ್ಲಿ ಆರ್ ಅಮ್ಮಣ್ಣ ನಾಯಕ್, 1983ರಲ್ಲಿ ರಾಜ ಅಮರಪ್ಪ ನಾಯಕ್ ಕಾಂಗ್ರೆಸ್ನಿಂದ ಗೆದ್ದು ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು. 1985ರಲ್ಲಿ ಕಾಂಗ್ರೆಸ್ನ ಮಣಿಸಿ ಜನತಾ ಪಕ್ಷದ ತಿಮ್ಮನಗೌಡ ಅನ್ವಾರಿ ಗೆಲುವು ಸಾಧಿಸಿದ್ರು. 1989ರಲ್ಲಿ ಸ್ವತಂತ್ರ ಅಭ್ಯರ್ಥಿ ಬಸನಗೌಡ ಅಮರೇಗೌಡ, 1994ರಲ್ಲಿ ಜನತಾದಳದ ಗಂಗಾಧರ್ ನಾಯ್ಕ್, 1999 ಮತ್ತು 2004ರಲ್ಲಿ ಕಾಂಗ್ರೆಸ್ನ ಪ್ರಭಾವಿ ಸ್ಥಳೀಯ ನಾಯಕ ಬೋಸರಾಜು ಸತತ 2 ಬಾರಿ ಗೆದ್ದು ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು. ಕಳೆದ 4 ಚುನಾವಣೆಗಳ ನೋಟ 2008ರಲ್ಲಿ ವಿಧಾನಸಭಾ ಕ್ಷೇತ್ರಗಳ ಮರು ವಿಂಗಡಣೆಯಾದಾಗ ಮಾನ್ವಿ ಕ್ಷೇತ್ರ ಎಸ್ಟಿ ಮೀಸಲು ಕ್ಷೇತ್ರವಾಗಿ ಮಾರ್ಪಟ್ಟಿತ್ತು. ಇದರಿಂದಾಗಿ ಕಾಂಗ್ರೆಸ್ನ ನಾಯಕ ಎನ್ಎಸ್ ಬೋಸರಾಜ್ ಕ್ಷೇತ್ರವನ್ನ ತೊರೆಯಬೇಕಾಯಿತು. ಆದರೆ ಕ್ಷೇತ್ರದ ರಾಜಕಾರಣದಿಂದ ದೂರ ಸರಿಯದ ಅವರು ತಮ್ಮ ಆಪ್ತರನ್ನ ಕಣಕ್ಕಿಳಿಸಿ ಸತತ 2 ಬಾರಿ ಗೆಲ್ಲಿಸಿಕೊಂಡರು. 2008ರ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಕಣದಲ್ಲಿದ್ದ ಹಂಪಯ್ಯ ನಾಯ್ಕ್ 38,290 ಮತ ಪಡೆದು ಗೆಲುವು ಸಾಧಿಸಿದ್ರು. ಅವರ ವಿರುದ್ಧ ಸ್ಪರ್ಧಿಸಿದ್ದ ಬಿಜೆಪಿಯ ಗಂಗಾಧರ್ ನಾಯ್ಕ್ 53,771 ಮತಗಳನ್ನು ಪಡೆದು ಸೋಲು ಕಂಡರು. 2013ರಲ್ಲಿ ನಡೆದ ಚುನಾವಣೆಯಲ್ಲಿಯೂ 50,609 ಮತಗಳನ್ನು ಪಡೆದು ಹಂಪಯ್ಯ ನಾಯ್ಕ್ 2ನೇ ಬಾರಿಗೆ ಗೆಲುವು ಸಾಧಿಸಿದ್ರು. ಅವರ ವಿರುದ್ಧ ಜೆಡಿಎಸ್ನ ರಾಜಾ ವೆಂಕಟಪ್ಪ ನಾಯ್ಕ್ 43,632 ಮತಗಳನ್ನು ಪಡೆದು ಪರಾಭವಗೊಂಡರು. 2018ರ ಚುನಾವಣೆಯಲ್ಲಿ ಜೆಡಿಎಸ್ನಿಂದ ಕಣದಲ್ಲಿದ್ದ ರಾಜಾ ವೆಂಕಟಪ್ಪ ನಾಯ್ಕ್ 53,548 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ರು. ಇವರ ವಿರುದ್ಧ ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿದ್ದ ಡಾಕ್ಟರ್ ತನುಶ್ರೀ 37,733 ಮತ ಪಡೆದು ಸೋಲು ಕಂಡಿದ್ರು. ಬಿಜೆಪಿಯ ಶರಣಪ್ಪ ಗುಡದಿನ್ನಿ 30,250 ಮತ ಪಡೆದರೆ ಕಾಂಗ್ರೆಸ್ನಿಂದ ಕಣದಲ್ಲಿದ್ದ ಹಂಪಯ್ಯ ನಾಯ್ಕ್ 28,177 ಮತ ಪಡೆದು 4ನೇ ಸ್ಥಾನಕ್ಕೆ ತೃಪ್ತಿಪಟ್ಟಿದ್ರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಕಣದಲ್ಲಿದ್ದ ಹಂಪಯ್ಯ ನಾಯ್ಕ್ 66,922 ಮತ ಪಡೆದುಕೊಂಡರೆ ಬಿಜೆಪಿಯ ಎ ಭಗವಂತರಾಯ್ 59,203 ಮತ ಗಳಿಸಿದ್ರು. ಆ ಮೂಲಕ 7,719 ಮತಗಳ ಅಂತರದಿಂದ ಸೋಲು ಕಂಡರು. ಜೆಡಿಎಸ್ನ ರಾಜಾ ವೆಂಕಟಪ್ಪ ನಾಯ್ಕ್ 25,990,
ಆಪ್ನ ರಾಜ ಶ್ಯಾಮ್ ಸುಂದರ್ ನಾಯಕ್ 2932 ಮತಗಳನ್ನು ಪಡೆದುಕೊಂಡಿದ್ದಾರೆ. ಈ ಕ್ಷೇತ್ರದ ಜಾತಿ ಲೆಕ್ಕಾಚಾರ. ಎಸ್ಟಿ ಮೀಸಲು ಕ್ಷೇತ್ರವಾಗಿರುವ ಮಾನ್ವಿಯಲ್ಲಿ ಪರಿಶಿಷ್ಟ ಪಂಗಡದ ಸಮುದಾಯ ನಿರ್ಣಾಯಕವಾಗಿದೆ. ಈ ಕ್ಷೇತ್ರದಲ್ಲಿ 91,000 ಪರಿಶಿಷ್ಟ ಪಂಗಡ, 78,000 ದಲಿತ, 50,000 ಮುಸ್ಲಿಂ ಹಾಗೂ ಇತರ ಜಾತಿಗಳ 32,000 ಮತದಾರರಿದ್ದಾರೆ.